ಅದು ನಮ್ಮ ಗುರುಗಳು ಹೇಳಿಕೊಟ್ಟಂತಹ ಒಂದು ಪರಮ ರಹಸ್ಯ. ಅಮ್ಮನವರು ನಮ್ಮ ಲೌಕಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಶ್ರೀವಿದ್ಯೆಯ ಸಹಾಯವಿಲ್ಲದೆ, ಶ್ರೀವಿದ್ಯೆಯ ವಿಶೇಷವಾದಂತಹ ಪಂಚದಶಾಕ್ಷರಿ ಷೋಡಶಿ ಮಂತ್ರಗಳಿಲ್ಲದೆಯೇ ಈ ಮಂತ್ರಕ್ಕೆ ಇರುವಂತಹ ಶಕ್ತಿಯಿಂದ ಖಚಿತವಾಗಿಯೂ ನಿಮ್ಮ ಲೌಕಿಕ ಸುಖಗಳನ್ನು ಕೊಡುವಂತಹ ಒಂದು, ನನಗೆ ಬೇಕಾಗಿರುವಂತಹ ವಸ್ತು ವಾಹನ ಲೌಕಿಕ ಸುಖಗಳನ್ನೆಲ್ಲ ಕೊಡ್ತಾ ಹೋಗುತ್ತೆ. ಶ್ರೀವಿದ್ಯೆ ನಾವು ತಗೊಂಡಿದ ತಕ್ಷಣ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತಾ? ಹ್ರೀಂಕಾರ ಪರಸೌಖ್ಯದಾಯೇ ನಮಃ ಅಂತ ಹೇಳ್ತಾರೆ. ಹೊರಗಡೆ ಹೋಗಿದ ತಕ್ಷಣ ಪಾನಿಪುರಿ ತಿನ್ನಬೇಕು ಅಂತ ಅನ್ಸಲ್ಲ. ಮಂತ್ರ ಅನುಷ್ಠಾನ ಪಡೆದಿದ ತಕ್ಷಣ ನನಗಿರುವಂತಹ ಕಷ್ಟಗಳೆಲ್ಲ ನಿವೃತ್ತಿ ಆಗುತ್ತಾ? ಅಂದರೆ ಮದ್ಯಪಾನ ಮಾಡೋದಿರಬಹುದು, ಮತ್ತು ನಾನ್ ವೆಜ್ ತಿನ್ನೋದಿರಬಹುದು. ಈ ಕುಂಡಲಿನಿ ಶಕ್ತಿ ಕೆಲಸ ಮಾಡಬೇಕು ಅಂತಂದರೆ ಶರೀರ ಎಷ್ಟು ಶುದ್ಧವಾಗಿರಬೇಕು ಅಂತಂದರೆ ಅಷ್ಟು ಶುದ್ಧವಾಗಿರಬೇಕು. ಗುರುಗಳೇ, ಈಗ ಸಾಕಷ್ಟು ಜನ ಮಾಡಬೇಕು ಅಂತ ಇರೋರು ಅಂದರೆ ಮದ್ಯಪಾನ ಮಾಡೋದಿರಬಹುದು, ಮತ್ತು ನಾನ್ ವೆಜ್ ತಿನ್ನೋದಿರಬಹುದು, ಇಂಥವರು ಸಹ ಶ್ರೀವಿದ್ಯೆ ಆರಾಧನೆಯನ್ನು ಮಾಡಬಹುದಾ? ಅಂದರೆ ಮಾಡಬೇಕು ಅಂದಾಗ ಬಿಡಬೇಕಾಗತ್ತಾ, ಇಲ್ಲ ಅದರ ಜೊತೆಯಲ್ಲೇ ಅವರು ಮಾಡಬಹುದಾ? ನಾವು ಮೊದಲನೇ ಸಂಚಿಕೆಗಳಲ್ಲಿ ಅಥವಾ ಮುಂಚೆ ಕೇಳಿದಾಗ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಈ ಜಪಗಳನ್ನೆಲ್ಲ ತಗೊಳ್ಳುವಂಥದ್ದೇ ಶರೀರ ಶುದ್ಧಿಗೋಸ್ಕರ. ಈ ಶರೀರ ಶುದ್ಧಿ ಆಗಬೇಕು ಅಂತಂದರೆ ಮಹಾಗಣಪತಿಯ ಆರಾಧನೆ ಮಾಡಬೇಕಾದ್ರೆ ಅಥವಾ ಮಹಾಗಣಪತಿಯ ವಿಶೇಷವಾದಂತಹ ಜಪವನ್ನು ಮಾಡಬೇಕಾದ್ರೆ ಮೂಲಾಧಾರ ಒಂದು ಬಹಳ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಮೂಲಾಧಾರವನ್ನು ಬಹಳ ಶುದ್ಧವಾಗಿಟ್ಕೊಂಡಲ್ಲಿ ನಮ್ಮ ಕುಂಡಲಿನಿ ಶಕ್ತಿ ಕೆಳಗಿಂದ ಮೇಲ್ವರೆಗೂ ನಮ್ಮನ್ನು ಸಂಚಾರದಲ್ಲಿ ಆಗುವಂಥದ್ದನ್ನು ತೋರಿಸ್ಕೊಡುತ್ತೆ ನಮಗೆ. ಈ ಕುಂಡಲಿನಿ ಶಕ್ತಿ ಕೆಲಸ ಮಾಡಬೇಕು ಅಂತಂದರೆ ಶರೀರ ಎಷ್ಟು ಶುದ್ಧವಾಗಿರಬೇಕು ಅಂತಂದರೆ ಅಷ್ಟು ಶುದ್ಧವಾಗಿರಬೇಕು. ಮಹಾಯೋಗಿಗಳು ಹೋಗ್ತಾ 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 ಆಹಾರವನ್ನು ಕಮ್ಮಿ ಮಾಡ್ತಾರೆ, ಜಲವನ್ನು ಕಮ್ಮಿ ಮಾಡ್ತಾರೆ, ಆದಷ್ಟು ಬರೀ ಉಸಿರಾಟದಲ್ಲಿ ಮಾತ್ರ ಇರ್ತಾರೆ. ಯಾಕೆ ಅಂತಂದರೆ ನಾವು ಏನು ತಗೋತೀವೋ ಅದು ಹೊರಗೆ ಬರುತ್ತೆ. ಆ ಹೊರಗೆ ಬರೋ ಸಮಯದಲ್ಲಿ ಈ ಶರೀರಕ್ಕೆ ಬಾಧೆ ಆಗುತ್ತೆ, ಅದು ಮಲವಾಗುತ್ತೆ. ಆ ಮಲವಾಗಿರುವಂಥದ್ದು ಹೊರಗಡೆ ಬಂದಾಗ ಮತ್ತೆ ಶುದ್ಧಿ ಆಗಬೇಕಾಗುತ್ತೆ. ಅದೇ ಹೋಗ್ತಾ ಹೋಗ್ತಾ ಮಹಾಯೋಗಿಗಳು ಸಿದ್ಧಪುರುಷರೆಲ್ಲ ನೀವು ನೋಡ್ತಾ ನೋಡ್ತಾ ಎಷ್ಟೋ ವರ್ಷಗಳು ಆಹಾರವನ್ನೇ ತಗೊಳ್ಳೋದಿಲ್ಲ, ಎಷ್ಟೋ ವರ್ಷಗಳು ನೀರನ್ನೇ ತಗೊಳ್ಳೋದಿಲ್ಲ. ಕಾರಣ ಈ ಶರೀರದ ಚಟುವಟಿಕೆಗಳು ಕಮ್ಮಿ ಆಗ್ತಾ ಹೋದಾಗ ಚಿತ್ತ ಬರೀ ಆತ್ಮದ ಮೇಲೆ ಇರುತ್ತೆ ಅಥವಾ ಶಕ್ತಿಯ ಮೇಲೆ ಇರುತ್ತೆ. ಅದರಿಂದ ಶಾರೀರಿಕ ಶುದ್ಧಿ ಬಹಳ ಪ್ರಮುಖವಾದಂತಹ ಒಂದು ಹೆಜ್ಜೆ ಅಂತ ಹೇಳ್ಬೋದು. ಈ ಶ್ರೀವಿದ್ಯೆ ಉಪಾಸನೆಯಿಂದ ನಾವು ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಅಥವಾ ಆತ್ಮ ಸಾಕ್ಷಾತ್ಕಾರ ಈ ವಿದ್ಯೆಯ ಮೂಲಕ ಪಡಿಬೋದಾ? ಶ್ರೀವಿದ್ಯೆ ಇಷ್ಟು ವರ್ಷ ಅಥವಾ ಇಷ್ಟು ದಿನ ಎಲ್ಲರೂ ತಿಳಿದಂತಂಗೆ ಲೌಕಿಕವಾದಂತಹ ಸಾಧನೆಗಳು ಮಾಡೋದಕ್ಕೆ ಮಾತ್ರ ಶ್ರೀವಿದ್ಯಾನ, ಅಥವಾ ನಾನು ಈ ಮಂತ್ರ ಅನುಷ್ಠಾನ ಪಡೆದಿದ ತಕ್ಷಣ ನನಗಿರುವಂತಹ ಕಷ್ಟಗಳೆಲ್ಲ ನಿವೃತ್ತಿ ಆಗುತ್ತಾ? ಅದಕ್ಕೂ ನೀವು ಕೇಳಿರುವಂತಹ ಪ್ರಶ್ನೆಗೂ ಈಗ ಶ್ರೀವಿದ್ಯಾ ಅಂದರೆ ಆತ್ಮವಿದ್ಯಾ. ಹೌದು, ಆತ್ಮವಿದ್ಯಾ ಮಹಾವಿದ್ಯಾ ಶ್ರೀವಿದ್ಯಾ ಕಾಮಸೇವಿತ ಅಂತ ಹೇಳ್ತೀವಿ. ಆತ್ಮವಿದ್ಯಾ ಮಹಾವಿದ್ಯಾ ಆಗಿದ್ದು ನಮ್ಮ ಆತ್ಮ ತತ್ವ ಚಿಂತನೆಯನ್ನು ತೋರಿಸ್ಕೊಡುವಂಥದ್ದು ಮಾತ್ರ ಶ್ರೀವಿದ್ಯಾ. ಆ ಶ್ರೀವಿದ್ಯೆಗೆ ಅಷ್ಟು ಶಕ್ತಿ ಇರುವಂಥದ್ದು, ಆ ಮಂತ್ರಗಳಿಗೆ ಅಷ್ಟು ಶಕ್ತಿ ಇರುವಂತಹದ್ದು, ಅಥವಾ ಆರಾಧನೆಗೆ ಸಾಧನೆಗೆ ಅಷ್ಟು ಶಕ್ತಿ ಇರುವಂಥದ್ರಿಂದ ಖಚಿತವಾಗಿಯೂ ನಾವು ಇದನ್ನು ಆರಾಧನೆ ಮಾಡ್ತಾ 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 ಈ ಮಂತ್ರಗಳನ್ನೆಲ್ಲ ಪಠಿಸುತ್ತಾ ಅಥವಾ ಜಪಗಳನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ಪ್ರಥಮವಾಗಿ ಸೇರುವಂಥದ್ದು ಸವಿಕಲ್ಪ ಸಮಾಧಿ ಸ್ಥಿತಿ ಅಂತ ಹೇಳ್ತೀವಿ. ಸವಿಕಲ್ಪ ಸಮಾಧಿ ಸ್ಥಿತಿ ಅಂತಂದರೆ ಶರೀರ ಶುದ್ಧಿಯಾಗಿರುತ್ತೆ, ಆತ್ಮವು ಶುದ್ಧಿಯಾಗಿರುತ್ತೆ, ಶರೀರ ಮನಸ್ಸು ಶುದ್ಧಿಯಾಗಿರುತ್ತೆ. ಈ ಮೂರನ್ನು ಶುದ್ಧಿ ತತ್ವದಿಂದ ತಗೊಂಡಾಗ ನೀವು ಕಣ್ಮುಚ್ಕೊಂಡು ಆರಾಧನೆ ಮಾಡಬೇಕಾದ್ರೆ, ಜಪವನ್ನು ಮಾಡ್ತಾ ಇರಬೇಕಾದ್ರೆ ಏಕಾಗ್ರತೆಯಿಂದ ನಿಲ್ತೀರ. ಆ ಏಕಾಗ್ರತೆಯಿಂದ ನಿಲ್ಲುವಂತಹ ಸ್ಥಿತಿಯೇ ಸವಿಕಲ್ಪ. ನನ್ನ ಮನಸ್ಸು ಏನು ಕೇಳ್ತಾ ಇದೆಯೋ ಅದನ್ನು ನಾನು ಮಾಡಬಹುದು ಅಂತ ಸವಿಕಲ್ಪ. ಈ ಸವಿಕಲ್ಪ ಸಮಾಧಿಯಿಂದ ಮೇಲೆ ಹೋಗುವಂತಹ ಸ್ಥಿತಿಯೇ ನಿರ್ವಿಕಲ್ಪ ಸ್ಥಿತಿ. ಈ ಸವಿಕಲ್ಪ ನಿರ್ವಿಕಲ್ಪದಿಂದ ಹೋಗಬೇಕಾದ್ರೆ ಸಾಕಷ್ಟು ಅನುಷ್ಠಾನದ ಒಂದು ಅವಶ್ಯಕತೆ ಇದೆ. ಈ ಅನುಷ್ಠಾನದ ಅವಶ್ಯಕತೆ ಹೇಗಾಗುತ್ತೆ ಅಂತಂದರೆ ಮಾಡ್ತಾ 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 ನಾ ಹೇಳ್ದಂಗೆ ಆಹಾರ ಕಮ್ಮಿ ಆಗ್ತಾ ಹೋಗುತ್ತೆ ಶರೀರಕ್ಕೆ.
ನಿದ್ದೆ ಕಮ್ಮಿ ಆಗ್ತಾ ಹೋಗುತ್ತೆ ಶರೀರಕ್ಕೆ, ಇಚ್ಛೆಗಳು ಕಮ್ಮಿ ಆಗ್ತಾ ಹೋಗುತ್ತೆ ಶರೀರಕ್ಕೆ. ಹೊರಗಡೆ ಹೋಗಿದ ತಕ್ಷಣ ಪಾನಿಪುರಿ ತಿನ್ನಬೇಕು ಅಂತ ಅನ್ಸಲ್ಲ, ಹೊರಗಡೆ ಹೋಗಿದ ತಕ್ಷಣ ಚಾಕ್ಲೇಟ್ ತಿನ್ನಬೇಕು ಅಂತ ಅನ್ಸಲ್ಲ. ನಮ್ಮ ಇಚ್ಛೆಗಳೆಲ್ಲ ಕೆಳಗೆ ಹೋಗ್ತಾ ಹೋಗುತ್ತೆ. ಎಲ್ಲರ ಸಮಾನವಾಗಿ ಊಟ ಮಾಡುವಂತಹ ಜಾಗದಲ್ಲಿ ನಾವು ಹೋಗಲೇಬೇಕು ಅಂತ ಅನ್ಸಲ್ಲ. ಜನರಿರುವಂತಹ ಜಾಗದಿಂದ ದೂರ ಆಗಬೇಕು ಅಂತ ಅನ್ಸುತ್ತೆ. ಯಾಕೆ? ದ ಆರಾ ಸರ್ಕಲ್ಸ್ ಅಥವಾ ಎನರ್ಜಿ ಸರ್ಕಲ್ಸ್ ಅಂತ ನಾವು ಏನು ಹೇಳ್ತೀವೋ ಅದು ನಮ್ಮನ್ನು ಪರಿಣಾಮ ಬೀರ್ತಾ ಹೋಗುತ್ತೆ. ಒಬ್ಬ ಮನುಷ್ಯ ಒಳಗೆ 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 ಹೋಗ್ತಾ ಹೋಗ್ತಾನೆ. ಅಂದರೆ ಅವನ ಆರಾಧನಾ ತತ್ವವು ಕೆಳಗೆ ಹೋಗ್ತಾ ಹೋಗುತ್ತೆ. ಅವನ ಆರಾಧನಾ ತತ್ವವು ಅಂತಂದರೆ ಅವನು ಇಟ್ಕೊಂಡಿರುವಂತಹ ಅಭ್ಯಾಸಗಳೆಲ್ಲ ಸೊನ್ನೆ ಆಗ್ತಾ ಹೋಗುತ್ತೆ. ಅವನು ಕೂತಾಗ ತಾನು, ತನ್ನ ಶರೀರ, ಅಮ್ಮನವರು, ಗುರುಗಳು, ಇದಕ್ಕೆ ಮೀರಿ ಮೇಲೆ ಇರುವಂತಹ ಜ್ಯೋತಿಸ್ವರೂಪ, ಜ್ಯೋತಿಸ್ವರೂಪಕ್ಕೆ ಮೇಲೆ ಇರುವಂತಹ ಶೂನ್ಯ ತತ್ವ, ಈ ಶೂನ್ಯ ತತ್ವದಲ್ಲೇ ಕೊಡುವಂತಹದ್ದೇ ಈ ನಿರ್ವಿಕಲ್ಪ ಸಮಾಧಿ. ನಿರ್ವಿಕಲ್ಪ ಸಮಾಧಿಯಲ್ಲಿ ಶರೀರದ ಚಲನವಲನೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಈ ಶರೀರದ ಚಲನವಲನೆಗಳು ಕಮ್ಮಿ ಆಗ್ತಾ 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 ಈ ಆತ್ಮದ ಚಿಂತನೆ ಮಾತ್ರ ನಿಂತಾಗ ಶರೀರ ಸಂಪೂರ್ಣವಾಗಿ ಸ್ತಂಭವಾಗಿ ಹೋಗುತ್ತೆ. ಆ ಶರೀರ ಸಂಪೂರ್ಣ ಸ್ತಂಭವಾದಾಗ ನೋಡುವಂತಹ ಸಮಾಧಿ ಸ್ಥಿತಿಯೇ ನಿರ್ವಿಕಲ್ಪ. ಯಾವುದೇ ರೀತಿಯಾದಂತಹ ಸಂಕಲ್ಪವೂ ಇಲ್ಲದೆ ಆ ಒಂದು ಆತ್ಮಶಕ್ತಿ ಚೈತನ್ಯದಲ್ಲಿ ಮಾತ್ರ ಉಳ್ಕೊಳ್ಳುವಂತಹದ್ದೇ ನಿರ್ವಿಕಲ್ಪ ಸಮಾಧಿ. ಬಹಳ ಸಿಂಪಲ್ ಆಗಿ ಅರ್ಥ ಮಾಡಿಕೊಂಡು ಬಹಳ ಬೇಗ ನಮಗೆ ಅರ್ಥ ಆಗಬೇಕಾಗಿರುವಂತಹ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಇದೇ ನಿರ್ವಿಕಲ್ಪ ಸಮಾಧಿ. ಈ ನಿರ್ವಿಕಲ್ಪ ಸಮಾಧಿಗಳನ್ನು ಪಡೆಯೋದಕ್ಕೋಸ್ಕರ ಈ ಸಾಕಷ್ಟು ಯೋಗ ಮಾರ್ಗಗಳನ್ನು ಹೇಳಿದ್ದಾರೆ. ಆ ಯೋಗ ಮಾರ್ಗಗಳಲ್ಲಿ ಸಾಕಷ್ಟು ಕ್ರಿಯೆಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ತತ್ವ ಈ ಶ್ರೀವಿದ್ಯಾ ಮಂತ್ರಾನುಷ್ಠಾನದಿಂದನೂ ಅಲ್ಲಿ ಹೋಗುವಂತಹ ಒಂದು ಶಕ್ತಿ ನಮಗಾಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಬೇಕು ಅಂತಂದರೆ ಲಲಿತಾ ತ್ರಿಶತಿಯಲ್ಲಿ ಒಂದು ವಿಶೇಷವಾದಂತಹ ನಾಮಾವಳಿಯನ್ನು ಹೇಳ್ತಾರೆ ಅಮ್ಮನವರು. ಹ್ರೀಂಕಾರ ಪರಸೌಖ್ಯದಾಯೇ ನಮಃ ಅಂತ ಹೇಳ್ತಾರೆ. ಪರಸೌಖ್ಯ ಅಂತಂದರೆ ಸಂಕಲ್ಪಕ್ಕೂ ಮೀರಿ ನಮ್ಮ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಇರುವಂತಹ ಒಂದು ಸುಖವನ್ನು, ಪರ ಅಂತಂದರೆ ಎಲ್ಲದಕ್ಕೂ ಮೀರಿರುವಂತಹ ಒಂದು ಶಕ್ತಿ ಚೈತನ್ಯ, ಆ ಶಕ್ತಿ ಚೈತನ್ಯವನ್ನು ಕೊಟ್ಟೇ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಹ್ರೀಂಕಾರ ಪರಸೌಖ್ಯದಾಯೇ ನಮಃ ಅನ್ನೋ ಒಂದು ನಾಮಾವಳಿಯನ್ನು ಲಲಿತಾ ತ್ರಿಶತಿಯಲ್ಲಿ ಕೊನೆಯ ಭಾಗದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಅದರಿಂದ ಇದಕ್ಕೆ ನಮ್ಗೆ ನಿಖರವಾಗಿ ನಮಗೇನು ಅರ್ಥ ಆಗುತ್ತೆ ಅಂತಂದರೆ ಈ ವಿದ್ಯೆಯಿಂದ ನಾವು ಸಮಾಧಿ ಸ್ಥಿತಿಗೆ ಹೋಗುವಂಥದ್ದು ಬಹಳ ಬೇಗ ಅಥವಾ ಬಹಳ ಹತ್ತಿರವಾಗುತ್ತೆ ನಮಗಿದು ಅಂತ ಅರ್ಥ ಮಾಡ್ಕೋಬೋದು. ಇವಾಗ ಗುರುಗಳೇ, ಸಾಕಷ್ಟು ಜನ ಏನು ಅನ್ಕೊತಾರೆ, ನೀವು ಹೇಳ್ದಾಗೆ ಈಗ ಸ್ವಲ್ಪ ಮುಂಚೆ ನೀವು ಹೇಳಿದ್ರಿ ಆಸೆಗಳೆಲ್ಲ ತಕ್ಷಣ ಈಡೇರುತ್ತಾ ಅಂತ. ಸಾಕಷ್ಟು ಜನಗಳಿಗೆ ಅದೇ ಒಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್. ಅಂದರೆ ಶ್ರೀವಿದ್ಯೆ ನಾವು ತಗೊಂಡಿದ ತಕ್ಷಣ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತಾ, ನಮ್ಮ ಸಮಸ್ಯೆಗಳೆಲ್ಲ ದೂರ ಆಗಿ ನಮಗೆ ಐಶ್ವರ್ಯ ಬರುತ್ತಾ ಅಥವಾ ಮನೆ ಕಟ್ಬೋದಾ, ಇಂತಹದ ಒಂದು ಆಸೆಗಳನ್ನ ಇಟ್ಕೊಂಡು ಮಾಡುವಂಥವ್ರು ತುಂಬ ಜನ ಮುಂದೆ ಬರ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಹಾಗಾಗಿ ಈ ಶ್ರೀವಿದ್ಯೆ ಉಪಾಸನೆಯಲ್ಲಿ ನೀವು ನಮಗೆ ತಿಳಿಸ್ಕೊಡ್ಬೇಕು, ಅಷ್ಟು ಬೇಗ ಅವೆಲ್ಲ ಸಾಧ್ಯನಾ? ನಾವು ಶ್ರೀವಿದ್ಯಾ ಒಂದು ಸಂಚಿಕೆ ಶುರು ಮಾಡಿದಾಗ ಫಸ್ಟ್ ಹೇಳಿದ್ದಂಥದ್ದೇ ಆತ್ಮವಿದ್ಯಾ ಮಹಾವಿದ್ಯಾ ಅಂತ ಹೇಳಿದ್ವಿ. ಈ ಆತ್ಮವಿದ್ಯಾ ಮಹಾವಿದ್ಯಾ ಅನ್ನೋ ಒಂದು ಆತ್ಮವಿದ್ಯೆ ಬೇಕು, ನನಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅನ್ನೋ ಒಂದು ವಿಪರೀತವಾದಂತಹ ಮುಮುಕ್ಷತ್ವ ಇಟ್ಕೊಂಡು ನಾನು ಲೌಕಿಕವನ್ನು ತಗೊಂಡು ಬಂದರೆ ನನ್ನ ಕೊನೆಯ ದೃಷ್ಟಿ ಆತ್ಮ ಸಾಕ್ಷಾತ್ಕಾರ ಆಗಿದ್ದಲ್ಲಿ ಅಮ್ಮನವರು ಈ ಲೌಕಿಕ ಸ್ಥಿತಿಗಳನ್ನೆಲ್ಲ ಸರಿ ಮಾಡ್ತಾರೆ. ಆರಾಧನೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿರುವಂತಹ ದೋಷಗಳನ್ನೆಲ್ಲ ನಿವೃತ್ತಿ ಆಗುತ್ತೆ. ನಿವೃತ್ತಿ ಮಾಡುವಂತಹ ಶಕ್ತಿ ನಮ್ಮ ಗುರು ಪರಂಪರೆ ನಮಗೆ ಕೊಡುತ್ತೆ. ಇದನ್ನೆಲ್ಲ ಮಾಡಿ ನಾವು ಮುಂದೆ ಬರಬೇಕಾದ್ರೆ ಇಂತಹ ಮಂತ್ರಗಳನ್ನು ಜಪ, ಅನುಷ್ಠಾನ, ತಪ ಮಾಡ್ತಾ 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 ನನಗೆ ಬೇಕಾಗಿರುವಂತಹ ವಸ್ತು, ವಾಹನ, ಲೌಕಿಕ ಸುಖಗಳನ್ನೆಲ್ಲ ಕೊಡ್ತಾ ಹೋಗುತ್ತೆ. ಆದರೆ ಕೊನೆಯಲ್ಲಿ ನನಗೆ ಬೇಕಾಗಿರುವಂಥದ್ದು ಆತ್ಮ ಸಾಕ್ಷಾತ್ಕಾರ ಅಂತಂದಾಗ ಈ ಮಂತ್ರಗಳು ಇನ್ನಷ್ಟು ನಮಗೆ ಸಹಾಯ ಮಾಡಿ ಆತ್ಮ ಸಾಕ್ಷಾತ್ಕಾರ ಸ್ಥಿತಿಗೆ ತಗೊಂಡೋಗಿ ಸೇರಿಸುತ್ತೆ. ಇಲ್ಲ ನನಗೆ ಬರೀ ಇಷ್ಟು ಮಾತ್ರ ಬೇಕು, ನಾನು ನನ್ನ ಜೀವನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ಕಮ್ಮಿ ಇದ್ದೀನಿ, ನನಗೆ ಆತ್ಮ ಬೇಡ, ಜಿಜ್ಞಾಸೆ ಬೇಡ, ನನಗೆ ಶರೀರ ಧರ್ಮ ಬೇಡ, ನನಗೆ ಯಾವುದೇ ರೀತಿಯಾದಂತಹ ಅರ್ಥಗಳನ್ನು ನಾನು ಮಾಡ್ಕೊಳ್ಳೋದು ಬೇಡ ಅಂತಂದರೆ ಈ ಮಂತ್ರಕ್ಕೆ ಇರುವಂತಹ ಶಕ್ತಿಯಿಂದ ಖಚಿತವಾಗ್ಲಿಯೂ ನಿಮ್ಮ ಲೌಕಿಕ ಸುಖಗಳನ್ನು ಕೊಡುವಂತಹ ಒಂದು ಶಕ್ತಿ ಈ ಮಂತ್ರಗಳಿಗಿದೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಆದರೆ ಆ ಲೌಕಿಕೋಪಚಾರಗಳಿಗೆ ಮಾತ್ರ ಈ ಮಂತ್ರಗಳನ್ನು ನಾವು ಪ್ರಯೋಗ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೋಬೇಕಾಗುತ್ತೆ. ಎಷ್ಟೋ ರೀತಿಯಾದಂತಹ ಕರ್ಮಾನುಸಾರಗಳಿಂದ, ಕರ್ಮದ ಒಂದು ಫಲದಿಂದ ನಾವು ಈ ಒಂದು ಜೀವನದಲ್ಲಿ ಇಂತಹ ಒಂದು
ಕಠಿಣವಾದಂತಹ, ಸುಖವಾದಂತಹ, ವಿಚಿತ್ರವಾದಂತಹ ಜೀವನ ಶೈಲಿಗಳನ್ನು ಮಾಡ್ತಾ ಇರ್ತೀವಿ. ಈ ಜೀವನ ಶೈಲಿ ಮಾಡಬೇಕಾದ್ರೆ ಯಾಕೆ ನಮಗೆ ಈ ಒಂದು ಶೋಧನೆ ಅಥವಾ ಈ ಒಂದು ತತ್ವ ಅಥವಾ ಈ ಒಂದು ರೀತಿಯಲ್ಲಿ ನಮ್ಮ ಜೀವನ ನಡೆಯುತ್ತೆ ಅಂದರೆ ಪೂರ್ವಾರ್ಜಿತ ಕರ್ಮ ಒಂದೇ. ಆ ಪೂರ್ವಾರ್ಜಿತ ಕರ್ಮಾನುಸಾರೇಣ ನಮ್ಮ ಸಹವಾಸ, ನಾವು ಯಾರ ಜೊತೆ ಇದ್ದೀವಿ, ಹೇಗಿದ್ದೀವಿ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಬದಲಾವಣೆ, ಕೆಲವೊಂದು ಸ್ಥಿತಿಗತಿಗಳಲ್ಲಿ ಬದಲಾವಣೆ ಮಾಡ್ತಾ 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 ಮಾಡ್ತಾನೆ ನಮ್ಗೆ ಅರ್ಥ ಆಗೋಗುತ್ತೆ ನಾವಿರುವಂತಹ ಸ್ಥಿತಿ ಉದ್ಧಾರ ಆಗಿದ್ಯಾ ಇಲ್ವಾ ಅಂತ. ಯಾರು ಭಕ್ತಿಯಿಂದ ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತಿಯನ್ನು ಪಾರಾಯಣ ಮಾಡ್ತಾರೋ ಅವರಿಗೆ ಶ್ರೀವಿದ್ಯೆಯ ಸಹಾಯವಿಲ್ಲದೆ, ಶ್ರೀವಿದ್ಯೆಯ ವಿಶೇಷವಾದಂತಹ ಪಂಚದಶಾಕ್ಷರಿ ಷೋಡಶಿ ಮಂತ್ರಗಳಿಲ್ಲದೆಯೇ ಅವರ ಒಂದು ಸ್ಥಿತಿಗತಿಗಳು ಬಹಳಷ್ಟು ಉದ್ಧಾರ ಆಗೋಗುತ್ತೆ. ಹಾಗಾದರೆ ಶ್ರೀವಿದ್ಯೆ ಬೇಡವಾ ಅಂತಂದರೆ, ಕೊನೆಯ ದೃಷ್ಟಿ ಆತ್ಮ ಸಾಕ್ಷಾತ್ಕಾರ ಆಗಿದ್ದರೆ ಶ್ರೀವಿದ್ಯೆ ನಿಮಗೆ ಜೊತೆಯಲ್ಲಿರುತ್ತೆ. ಇಲ್ಲವಾದಲ್ಲಿ ಬಹಳ ವಿಶೇಷವಾದಂತಹ ಮಹಾವಿದ್ಯೆಯನ್ನು ನಾವು ನಮ್ಮ ಲೌಕಿಕ ಶಕ್ತಿಗಳಿಗೆ ಅಥವಾ ಲೌಕಿಕ ಅಪೇಕ್ಷೆಗಳಿಗೆ ಉಪಯೋಗಿಸ್ಕೊಂಡಂತಹ ಆಗುತ್ತೆ. ಅದಕ್ಕೋಸ್ಕರವೇ ಗುರು ಪರಂಪರೆ ಇಲ್ಲದೆ ನಾವು ಯಾವುದೇ ರೀತಿಯಾದಂತಹ ಶ್ರೀವಿದ್ಯಾ ಅನುಸಂಧಾನ, ಶ್ರೀವಿದ್ಯಾ ಅನುಷ್ಠಾನವನ್ನು ಮಾಡಬಾರದು ಅಂತ ಹೇಳುದು. ಆ ಗುರು ಪರಂಪರೆಯ ಒಂದು ಶಕ್ತಿಯಿಂದ ನಮಗೆ ಇಂತಹ ಲೌಕಿಕ ಸುಖಗಳಿಗೆ ಈ ಒಂದು ಕಾರ್ಯಕ್ರಮಗಳನ್ನು ಅಥವಾ ಈ ಒಂದು ಅನುಷ್ಠಾನಗಳನ್ನು ನಾವು ಉಪಯೋಗಿಸ್ಕೊಳ್ಳೋದಿಲ್ಲ. ಹಾಗಾದರೆ ಯಾರು ಮಾಡದೇ ಇಲ್ವಾ ಇಂತಹ ಒಂದು ಅನುಷ್ಠಾನ ಅಥವಾ ಇಂತಹ ಮಂತ್ರಗಳಿಂದ ಲೌಕಿಕವಾಗಿ ಉದ್ಧಾರ ಆಗೋದೇ ಇಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಆಗ್ತಾರೆ. ಆ ಮಂತ್ರಾನುಷ್ಠಾನಗಳನ್ನು ಮಾಡ್ತಾ 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 ನಮ್ಮ ಸ್ಥಿತಿಗತಿಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ನಾವು ಅಮ್ಮನವರನ್ನೇ ಮೊರೆ ಹೋಗಬೇಕು, ಬೇರೆ ಯಾರನ್ನು ಮೊರೆ ಹೋಗೋಕ್ಕಾಗಲ್ಲ. ಈ ಮಂತ್ರಗಳಿಂದಲೇ ಅಮ್ಮನವರನ್ನು ಮೊರೆ ಹೋದಾಗ ಅಮ್ಮನವರು ನಮ್ಮ ಲೌಕಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಿ, ನಮಗಿರುವಂತಹ ಮಾನಸಿಕ ಸ್ಥಿತಿಯನ್ನು ಸಹ ಬದಲಾವಣೆ ಮಾಡಿ, ನಮಗೆ ಬೇಕಾಗಿರುವಂತಹ ಅಥವಾ ನಮಗಿರುವಂತಹ ಅಪೇಕ್ಷಾ ಸಂಕಲ್ಪಗಳನ್ನು ಸಿದ್ಧಿ ಮಾಡ್ತಾಳೆ. ಅಂದರೆ ನಾವು ಏನನ್ನು ಇಚ್ಛಿಸಿ ನಾವು ಆ ಮಂತ್ರ ಜಪ ಮಾಡ್ತೀವೋ ಅದು ನಮಗೆ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಆ ಮಂತ್ರ ನಮ್ಮ ಅಪೇಕ್ಷೆಗಿಂತ ಮೀರಿದ ಶಕ್ತಿಯನ್ನು ಹೊಂದಿರುತ್ತೆ. ಆ ಮಂತ್ರಕ್ಕಿಂತ, ಆ ಅಪೇಕ್ಷೆಗಿಂತ ಮೀರಿರೋ ಶಕ್ತಿ ಹೊಂದಿರೋದ್ರಿಂದ ನಾವು ಸಣ್ಣ ಮನಸ್ಸನ್ನು ಮಾಡಿ ಈ ಮಂತ್ರಗಳನ್ನು ನಮ್ಮ ಲೌಕಿಕ ಸುಖಕ್ಕೋಸ್ಕರ ನಾವು ಉಪಯೋಗಿಸ್ಕೋಬಾರ್ದು. ಅದು ನಮ್ಮ ಗುರುಗಳು ಹೇಳಿಕೊಟ್ಟಂತಹ ಒಂದು ಪರಮ ರಹಸ್ಯ. ನಿನ್ನ ಅಮ್ಮನವರನ್ನು ಸದಾ ತಾಯಿಯ ಭಾವದಲ್ಲಿ, ಅಮ್ಮನ ಭಾವದಲ್ಲಿ ಆರಾಧನೆ ಮಾಡ್ತಾ 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 ಅಮ್ಮನಿಗೆ ಹತ್ರ ಆಗಬೇಕೇ ಹೊರತು ಲೌಕಿಕ ಸುಖಗಳಿಗೋಸ್ಕರ ನಾವು ಆರಾಧನೆ ಮಾಡುವಂತಹದ್ದು ಅಷ್ಟು ಸಮಂಜಸವಲ್ಲ ಅಂತ. ಅಂದ್ರೆ ನೀವು ಹೇಳೋದು, ನಾವು ಆರಾಧನೆ ಮಾಡ್ತಾ ಇದ್ರೆ ಆ ದೇವಿನೇ ನಮ್ಮ ಎಲ್ಲಾ ಲೌಕಿಕ ಸಮಸ್ಯೆಗಳನ್ನು ಪರಿಹರಿಸಿ ನಮಗೆ ಮೋಕ್ಷವನ್ನು ನೀಡ್ತಾಳೆ ಅಂತ ಹೇಳ್ತಾ ಇದ್ದೀರಾ? ಖಚಿತವಾಗಿ, ಖಚಿತವಾಗಿ. ವೀಕ್ಷಕರೇ, ಇವಾಗ ನೀವೆಲ್ಲ ಕೇಳಿರ್ಬಹುದು ಎಷ್ಟು ಅದ್ಭುತವಾಗಿ ಶ್ರೀವಿದ್ಯೆಯನ್ನು ಎಳೆ ಎಳೆಯಾಗಿ ನಮಗೆ ವಿವರಿಸಿದ್ದಾರೆ. ಹಾಗೆ ಇವರು ಶ್ರೀವಿದ್ಯೆ ಉಪದೇಶದ ಜೊತೆಯಲ್ಲಿ ಇಲ್ಲಿ ದೇವಿಯ ಆರಾಧನೆಯೂ ಸಹ ಮಾಡ್ತಾರೆ. ಅಂದರೆ ಮನೆಯಲ್ಲೇ ಅವರು ದೇವಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದ ಹೆಸರು ಸಿದ್ದೇಶ್ವರಿ ರಾಜರಾಜೇಶ್ವರಿ ದೇವಸ್ಥಾನ. ಇಲ್ಲಿ ಪ್ರತಿಯೊಬ್ಬರು ಪ್ರತಿ ದಿವಸ ಬಂದು ಭೇಟಿ ನೀಡಿ ನಮಸ್ಕಾರ ಮಾಡಿ ಹೋಗ್ಬೋದು. ಪ್ರತಿ ದಿವಸ ಬೆಳಗ್ಗೆ 8ರಿಂದ 12 ಗಂಟೆ ಒಳಗೆ ಬಂದು ಇಲ್ಲಿ ದೇವಸ್ಥಾನ ಓಪನ್ ಇರುತ್ತೆ. ಇಲ್ಲಿ ಬಂದು ನೀವು ದೇವಸ್ಥಾನ ಅಮ್ಮನವರನ್ನು ದರ್ಶನ ಮಾಡಿಬಿಟ್ಟು ಹೋಗ್ಬೋದು. ಸಂಜೆ ಬರೋರು 6 ಗಂಟೆಯಿಂದ 8 ಗಂಟೆ ಒಳಗೆ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಹೋಗ್ಬೋದು. ವಿಶೇಷವಾಗಿ ಇಲ್ಲಿ ಅಷ್ಟಮಿ ದಿವಸ ವಾರಾಹಿಯ ಒಂದು ಆರಾಧನೆಯನ್ನು ಇಲ್ಲಿ ನಡೆಯುತ್ತೆ. ನೀವು ಅಷ್ಟಮಿ ದಿವಸ ಬಂದು ವಾರಾಹಿ ದೇವರಿಗೆ ಒಂದು ಸಂಕಲ್ಪ ಮಾಡಿ ದೀಪವನ್ನು ಹಚ್ಚಿ ಹೋಗ್ಬೋದು. ಅವರ ಮಾರ್ಗದರ್ಶನವನ್ನು ಸಹ ನೀವು ಪಡೆಯಬಹುದು. ಹುಣ್ಣಿಮೆಯ ದಿವಸ ಸಹ ಇಲ್ಲಿ ವಿಶೇಷವಾದ ಕಾರ್ಯಕ್ರಮಗಳಿರುತ್ತೆ. ನೀವು ಇಲ್ಲಿ ಬಂದು ಭಾಗವಹಿಸಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು. गिरिवरविन्द्य श्रीरोधिनि